ಜೆಂಟ್ಲ್ಮ್ಯಾನ್, ಗ್ಯಾರಂಟಿ ಇದು ರಾಜಕೀಯ ನಾಯಕರ ನಿದ್ದೆಗೆಡಿಸಿದ ಯೋಜನೆ. ಮೊದಲು ಈ ಯೋಜನೆಯನ್ನ ಜಾರಿಗೆ ತಂದದ್ದು ಸಿಎಂ ಸಿದ್ದರಾಮಯ್ಯ ನೇತೃತ್ವದ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ. ಗ್ಯಾರಂಟಿಯಿಂದಾಗಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಮೇಲೆ ಅನೇಕ ರಾಜ್ಯಗಳು ಇದನ್ನ ಫಾಲೋ ಮಾಡಿದ್ವು. ಆದ್ರೆ ರಾಜ್ಯದಲ್ಲಿ ಬಿಜೆಪಿಗರು ಮಾತ್ರ ಇದನ್ನ ವಿರೋಧಿಸ್ತಾನೆ ಬಂದಿದ್ರು. ಬಟ್ ಈಗ ಸಡನ್ ಆಗಿ ಅವರೇ ಯೂಟರ್ನ್ ಅನ್ನ ತೆಗೆದುಕೊಂಡಿದ್ದಾರೆ. ಹಾಗಾದ್ರೆ 2028ರ ಚುನಾವಣೆಯನ್ನ ಗೆಲ್ಲೋಕೆ ಬಿಜೆಪಿ ಗ್ಯಾರಂಟಿ ಮೊರೆ ಹೋಗುತ್ತಾ? ಏನಿದು ಬಿಜೆಪಿಯ ಹೊಸ ತಂತ್ರ? ಈ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೀಡ್ತೀನಿ. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಪವಿತ್ರ. ವೀಕ್ಷಕರೇ, ಸಿದ್ದರಾಮಯ್ಯ ಸರ್ಕಾರ ಗ್ಯಾರಂಟಿ ಯೋಜನೆ ಜಾರಿ ಮಾಡಿದಾಗ ಈ ರೀತಿ ಗ್ಯಾರಂಟಿಗಳಿಂದ ಸರ್ಕಾರ ದಿವಾಳಿ ಆಗುತ್ತೆ, ರಾಜ್ಯಕ್ಕೆ ಸಾಲದ ಹೊರೆ ಹೆಚ್ಚಾಗುತ್ತೆ, ಜನರಿಗೆ ಗ್ಯಾರಂಟಿ ಕೊಟ್ಟು ಬೆಲೆ ಏರಿಕೆಯ ಬರೆ ಎಳಿತಾ ಇದ್ದಾರೆ ಅಂತೆಲ್ಲ ಟೀಕಿಸ್ತಾ ಇದ್ದವರೇ ಈಗ ಗ್ಯಾರಂಟಿ ಮೊರೆ ಹೋಗಿದ್ದಾರೆ. ಈಗ ಈ ವಿಚಾರದ ಬಗ್ಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಆಶ್ಚರ್ಯಕರ ಹೇಳಿಕೆಯನ್ನ ನೀಡಿದ್ದಾರೆ. ಇವರ ಮಾತುಗಳು ಕಾಂಗ್ರೆಸ್ ಪಾಳ್ಯದಲ್ಲಿ ಸಣ್ಣ ನಡುಕವನ್ನ ಹುಟ್ಟಿಸಿದೆ. ಎಸ್ ವೀಕ್ಷಕರೇ, ಆರ್ ಅಶೋಕ್ ಅವರು 2028ರ ಚುನಾವಣೆಗೆ ಕಾಂಗ್ರೆಸ್ನ ಗ್ಯಾರಂಟಿ ಕೌಂಟರ್ ಆಗಿ ಏನ್ ಮಾಡ್ಬೇಕು ಅಂತ ಹೇಳಿ ಯೋಚಿಸ್ತೀವಿ, ಮುಳ್ಳನ್ನ ಮುಳ್ಳಿಂದಾನೇ ತೆಗಿತೀವಿ. ಅವರು ಸಣ್ಣ ಮುಳ್ಳು ಹಾಕಿದ್ರೆ ನಾವು ದೊಡ್ಡ ಮುಳ್ಳು ಹಾಕ್ತೀವಿ, ನಾವೇನು ಕಾಂಗ್ರೆಸ್ನ ಗ್ಯಾರಂಟಿಯನ್ನ ವಿರೋಧಿಸಿಲ್ಲ ಅಂತ ಹೇಳಿ ತಿಳಿಸಿದ್ದಾರೆ. ಇನ್ನು ಈ ರೀತಿ ಹೇಳೋ ಮೂಲಕ ಬಿಜೆಪಿಯು ಕೂಡ ಗ್ಯಾರಂಟಿ ಯೋಜನೆ ಜಾರಿಗೊಳಿಸುತ್ತಾ ಅನ್ನುವಂತಹ ಕುತೂಹಲವನ್ನ ಹುಟ್ಟು ಹಾಕಿದ್ದಾರೆ. 28ಕ್ಕೆ ಅವರ ಗ್ಯಾರಂಟಿಗೆ ನಮ್ ಕೌಂಟರ್ಗೆ ಹೆಂಗ್ ಮಾಡ್ಬೇಕು ಅನ್ನೋದನ್ನ ನಾವು ಯೋಚನೆ ಮಾಡ್ತೀವಿ 100%. ಈಗ ಬೇರೆ ಬೇರೆ ರಾಜ್ಯದಲ್ಲಿ ಮಾಡಿದಿರಲ್ಲ, ಮುಳ್ಳನ್ನ ಮುಳ್ಳಿಂದಾನೇ ತೆಗಿತೀರಿ, ಅರ್ಥ ಆಗ್ತದಾ? ಇನ್ನು ಆರ್ ಅಶೋಕ್ ಅವರು ಮುಳ್ಳನ್ನ ಮುಳ್ಳಿಂದಾನೇ ತೆಗಿತೀವಿ ಅಂದಿದ್ದಾರೆ. ಹಾಗಾದ್ರೆ ಕಾಂಗ್ರೆಸ್ನ ಗ್ಯಾರಂಟಿಗೆ ಪ್ರತಿಯಾಗಿ ಬಿಜೆಪಿಯು ಕೂಡ ಗ್ಯಾರಂಟಿಯನ್ನ ಘೋಷಿಸುತ್ತಾ ಅನ್ನುವಂಥ ಚರ್ಚೆ ಸಾರ್ವಜನಿಕ ವಲಯದಲ್ಲಿ ನಡೀತಾ ಇದೆ. ಈಗಾಗಲೇ ತಮಿಳುನಾಡು, ಕೇರಳ, ಬಿಹಾರ, ಪಶ್ಚಿಮ ಬಂಗಾಳದಲ್ಲೂ ಕೂಡ ಗ್ಯಾರಂಟಿ ಯೋಜನೆಗಳನ್ನ ಘೋಷಿಸಲಾಗಿದೆ. ಸೊ ಬಿಜೆಪಿ ಕೂಡ 2028ರ ಚುನಾವಣೆಗೆ ಹೊಸ ಗ್ಯಾರಂಟಿಗಳನ್ನ ಘೋಷಣೆ ಮಾಡುತ್ತಾ ಅಥವಾ ಬೇರೆ ತಂತ್ರ ಏನಾದ್ರೂ ಪ್ರಯೋಗಿಸ್ತಾ ಕಾದು ನೋಡ್ಬೇಕಾಗಿದೆ. ಇದಾಗಿತ್ತು ಈ ಕ್ಷಣದ ಪೊಲಿಟಿಕಲ್ ಅಪ್ಡೇಟ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ. ನೋಡಿ, ನಾನು ಗ್ಯಾರಂಟಿಯ ವಿರೋಧಿ ಅಲ್ಲ. ಈ ಕಾಂಗ್ರೆಸ್ ಅವರು 5 ಗ್ಯಾರಂಟಿ ಕೊಟ್ಟಿದ್ದಾರೆ, ನಾನು ಅವ್ರಿಗೆ ಅಡ್ವೈಸ್ ಮಾಡ್ತಾ ಇದ್ದೀನಿ, ಇದನ್ನ 25 ಮಾಡಿ, 5 ಇರೋದನ್ನ 25 ಮಾಡ್ಬಿಡಿ, ನಮ್ದೇನು ಅಬ್ಜೆಕ್ಷನ್ ಇಲ್ಲ.